ಈಗ ಇವರೆಲ್ಲರ ಹೆಸರುಗಳು ಸಿದ್ದರಾಮಯ್ಯ ಅಂತೂ ಇವತ್ತು ಫೇಮಸ್ ಆಗ್ಬಿಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ ಫೇಮಸ್ ಅಂದರೆ ಸಿದ್ದರಾಮಯ್ಯನವರೇ ಇವಾಗ ಓಡ್ತಾ ಇದೆ. ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯನವರು ಗೆಲ್ತಾ ಇರೋದೇ 250 ಓಟು, ಮೈಸೂರಲ್ಲಿ 250 ಓಟಲ್ಲಿ ಗೆದ್ದರು ಒಂದು ಸರಿ, ಅಲ್ಲಿ ಬಾಗಲಕೋಟೆ ಅಲ್ಲಿ 3000 ಓಟಲ್ಲಿ ಏನೋ ಗೆದ್ದರು. ಹಾಂ, ಅಲ್ಲಿ ಲಾಹೋರಲ್ಲಿ ನಿಂತ್ಕೊಂಡ್ರೆ ಸಿದ್ದರಾಮಯ್ಯ 1 ಲಕ್ಷ, ನಾನು ಹೇಳ್ತೀನಿ 1 ಲಕ್ಷ ಲೀಡಲ್ಲಿ ಗೆಲ್ತಾರೆ. 1 ಲಕ್ಷ ಲಾಹೋರಲ್ಲಿ ನಿಂತರೆ 1 ಲಕ್ಷಕ್ಕೆ 1 ಓಟೂ ಕಡಿಮೆ ಆಗಲ್ಲ. ಒಂದು ಟ್ರೈ ಮಾಡ್ಬೇಕು ಅವರು. ಯಾಕಂದ್ರೆ ಅಲ್ಲಿ ಎಲ್ಲ ಪತ್ರಿಕೆ ಇವ್ರನ್ನ ಹಾಡಿ ಹೊಗಳಿಬಿಟ್ಟವ್ರು, ಹಾಡಿ ಹೊಗಳಿ ಅಟ್ಟಕ್ಕೇರಿ. ನೆಕ್ಸ್ಟ್ ನನಗೆ ಹೇಳ್ತೀನಿ ನೋಡಿ, ಇನ್ನೊಂದು 2 ವರ್ಷದಲ್ಲಿ ಸಿದ್ದರಾಮಯ್ಯನ ಅಲ್ಲಿ ಕರೆದು ನಾವು ಹಂಗೆ ಭಾರತ ರತ್ನ ಕೊಡ್ತಿರೋ ಹಂಗೆ ಪಾಕಿಸ್ತಾನದ ರತ್ನವನ್ನು ಕೊಡೋವಂಥದ್ದಕ್ಕೆ ಬರ್ದು ಮಾಡ್ಕೊಳ್ಳಿ. ಇವತ್ತು ಹೇಳಿದ್ದೀನಿ 100% ಕರೆದು ಕೊಡ್ತಾರೆ ಇವರು. ಹಾಂ, ನಿಶಾನಿಯೇ ಪಾಕಿಸ್ತಾನ ಕೊಡ್ತಾರೆ, ಗ್ಯಾರಂಟಿ ಕೊಡ್ತಾರೆ. ಬರ್ದು ಇವತ್ತು ನಾನು ಭವಿಷ್ಯ ಹೇಳಿರ್ತೀನಿ, ಕೇಳಿಬೇಕಾದ್ರೆ ಕೊಟ್ಟೇ ಕೊಡ್ತಾರೆ. ಇಂಥ ಸಿದ್ದರಾಮಯ್ಯನವರು ಅವ್ರಿಗೆ ಬೇಕು, ಪಾಕಿಸ್ತಾನದವ್ರಿಗೆ ಇಂಥ ಸಿದ್ದರಾಮಯ್ಯನವರು ಬೇಕು. ಮೊನ್ನೆ ಹೇಳಿದ್ರು 27 ಜನನ ನಾವು ವಾಪಸ್ ತರೋಕ್ಕಾಗುತ್ತಾ ಅಂದರು. ನೆನ್ನೆ ಉಲ್ಟಾಪ ಪೂರ್ತಿ ತಿರುಚಿಬಿಟ್ಟಿದ್ದಾರಂತೆ. ಹೆಂಗ್ರಿ ತಿರ್ಚಕ್ಕಾಗತ್ತೆ? ನಿನ್ನ ಮಾತನ್ನ ತಿರ್ಚಿಬಿಡೋಕ್ಕೆ ಏನು ತಿರ್ಚಕ್ಕದೇನು ಪೆನ್ಸಿಲಲ್ಲಿ ಬರೆದಿದ್ದೀರಾ? ಏನೋ ಪೆನ್ಸಿಲಲ್ಲಿ ಬರೆದ್ರೆ ರಬ್ಬರ್ ತಗೊಂಡು ಅಡಿಸ್ಬಿಡ್ಬೋದಪ್ಪ. ನೀನು ಹೇಳಿರೋದು ಕ್ಯಾಮ್ರಾ ಮುಂದೆ ಹೇಳಿರೋದು, ಅದು ಒಂದು ಕ್ಯಾಮ್ರಾ ಅಲ್ಲ, 10 ಕ್ಯಾಮ್ರಾ ಮುಂದೆ ಹೇಳಿದ್ದಾರೆ. ಏನು ಮಾಧ್ಯಮದವ್ರು ತಿರ್ಚಿ ಹಾಕಿದ್ರ? ತಪ್ಪಾದಾಗ ತಿರ್ಚಿಬಿಟ್ಟವ್ರೆ ಅಂತ. ಇದು ನಿಮ್ಮ ಈ ದೇಶಭಕ್ತಿಯನ್ನು ನೀವು ಹೆಂಗೆ ದೇಶಭಕ್ತಿ ತೋರಿಸ್ತಾ ಇದ್ದೀರಾ ಅಂತ ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ. ದಾರಿಯಲ್ಲಿ ಮಾತಾಡೋ ಮಾತು ನಾವು ಮಾತಾಡೋಕ್ಕಾಗಲ್ಲ, ಅಷ್ಟು ಹೀಯಾಡಿಸ್ತಾವ್ರೆ ಈ ಸಿದ್ದರಾಮಯ್ಯ ಆ್ಯಂಡ್ ಈ ಟ್ರೂಪು.